ಕಾಂತಾರ KGF ಫಿಲಮ್ ಥರ ಐತೆ ನಾನು ನೋಡಿದಾಗ. ಸೇಮ್ ಅದೇ ಥರ ಬ್ಯಾಕ್ಗ್ರೌಂಡ್ ಎಫೆಕ್ಟ್ಸ್ ಎಲ್ಲ ಐತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಬಜೆಟ್ಟು, ಒಂದು 5,000 ಕೋಟಿ ರೀಚ್ ಆಗ್ಬೋದು. ಸಿಚುವೇಶನ್ಗೆ ತುಂಬ ಟ್ರೋಲ್ಗಳಾಗಿತ್ತು, ಕೆಲವೊಂದು ದೇವ್ರ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿತ್ತು. ಆ ಫಿಲಮ್ ನೋಡಿದ ಮೇಲೆ ಈಗ ಅರ್ಧ ಜನಗಳಿಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ. ಈ ಟ್ರೋಲ್ಗಳು ನಿಲ್ಲಿಸಬೇಕು ಅಂತಂದು ಹೇಳಿದರೆ ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾದಂಥ ಕ್ರಮಗಳನ್ನ ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಾದರೆ? ಈಗ ಟ್ರೋಲ್ ಮಾಡೋರಿಗೆ ಎಷ್ಟು ಹೇಳಿದ್ರು ಅದು ಮಾಡೇ ಮಾಡ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಈಗ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅನ್ನೋದರಲ್ಲಿ ಅವರೇ ಮಾತಾಡಿದ್ರೆ ಡೈರೆಕ್ಟಾಗಿ ಸ್ವಲ್ಪ ಜನಗಳಿಗೆ ಅರಿವಾಗಿ ಸ್ವಲ್ಪ ಕಂಟ್ರೋಲಿಗೆ ಬರ್ಬೋದು. ಅಂದರೆ ಮಾಡೇ ಮಾಡ್ತಾರೆ, ಅದೆಲ್ಲ ದೇವ್ರ ಬಗ್ಗೆ ಆಡ್ಕೊಳ್ಳೋರಿಗೆ ದೇವರೇ ಕರೆಕ್ಟಾಗಿ ಉತ್ತರ ತಿಳಿಸ್ತಾರೆ ಅನ್ನೋದು ಒಂದು. ಕಾಂತಾರ ಫಿಲ್ಮ್ ಇದ್ದು ಟ್ರೈಲರ್ ರಿಲೀಸ್ ಆಗಿದೆ, ನೋಡಿದ್ರೆ ನೀವು? ತುಂಬ ಚೆನ್ನಾಗಿದೆ, ನೋಡಿದೆ. ರಿಷಬ್ ಶೆಟ್ಟಿ ಎಲ್ಲ ಮೂವೀಸು ಚೆನ್ನಾಗಿರುತ್ತೆ, ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಿದ ತಕ್ಷಣ ನೋಡಲೇಬೇಕು ಅನ್ನೋ ಮೂವಿ ಮಿಸ್ ಮಾಡ್ಕೊಳಕ್ಕಾಗೋದೇ ಇಲ್ಲ. ತುಂಬ ಚೆನ್ನಾಗಿದೆ. ರುಕ್ಮಿಣಿ ಅವ್ರು ಇರೋದು, ಅವರು ಗೆಟಪ್ ಆಗಲಿ ಚೆನ್ನಾಗಿದೆ. ವೆಯ್ಟ್ ಮಾಡ್ತಿದ್ದೀವಿ ಅಕ್ಟೋಬರ್ 2ಗೆ. ಹೇಗೆ ಅನ್ನಿಸ್ತು ಕಾಂತಾರ ಟೀಸರ್? ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಮಿಲಿಯನ್ಸ್ ಎಲ್ಲ ಚೆನ್ನಾಗಿದೆ. ಈ ಹಿಂದೆ ಕಾಂತಾರ ಸಿನಿಮಾ ಬಂದಾಗ ತುಂಬ ಟ್ರೋಲ್ಗಳಾಯಿತು ಅದ್ರ ಬಗ್ಗೆ ಕುರಿತು. ಈ ಬಾರಿಯ ಕಾಂತಾರ ಸಿನಿಮಾ ಅಥವಾ ಆ ದೈವದ ಟ್ರೋಲ್ಗಳಾಗಬಾರ್ದು ಅನ್ನೋದಾದರೆ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಟ್ರೋಲ್ ಮಾಡ್ತಾರೆ ಅಂತ ನಾವು ಅವೆಲ್ಲ ಯೋಚನೆ ಮಾಡ್ದಲೇ ಇರೋಕ್ಕಾಗಲ್ಲ. ಹಂಗಂತ ನಾವು ಸಿನಿಮಾ ಮಾಡೋಕ್ಕೂ ಮಾಡಲೇಬೇಕಾಗುತ್ತೆ. ಟ್ರೋಲ್ ಮಾಡೋರು ಮಾಡೇ ಮಾಡ್ತಾರೆ ಯಾವಾಗಿದ್ರು. ನಮ್ಮ ನಡೆ ಮುಂದೆ ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.